ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಆಲ್ ಇನ್ ಒನ್ ಮ್ಯಾಜಿಕ್ ಸಾಂಬಾರ್ ಪೌಡ್ರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಿ. ಇದು ನಮ್ಮಲ್ಲಿ 365 ದಿವಸನೂ ಇರ್ತು. ಎಂತಕ್ಕೆ ಕೇಳಿದ್ರೆ ಇದು ಹೆಂಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀಯ. ಸಾಂಬಾರು, ಪಲ್ಯ, ಬಾಜಿ, ಮಸಾಲೆ ಪುರಿ ಎಲ್ಲದಕ್ಕೂ ಯೂಸ್ ಮಾಡ್ತೀಯ. ಅಂದರೆ ಇದು ಒಂದು ಇನ್ಸ್ಟಂಟ್ ಸಾಂಬಾರ್ ಪೌಡ್ರುಳ ಹೇಳಕ್ಕೂ ಇದನ್ನ ಮಾಡಿಟ್ಕೊಬಿಡ್ತೀಯ. ಹಾಗೇಳಿ ಸಾಂಬಾರ ಹುರಿದು ಮಾಡ್ತೀಯ. ನೆಕ್ಸ್ಟ್ ಟೈಮ್ ನಾವು ಯಾವಾಗಾರು ಮಾಡಕ್ಕಾರೆ ತೋರಿಸ್ತಿ. ಆದರೆ ಎಂಬಲ್ಲಿ ಮತ್ತು ಪಲ್ಯ ಜಾಸ್ತಿ ಮಾಡ್ತೀಯ. ಅದರೊಳಗೂ 3 ಥರದ್ದು ಮಾಡ್ತೀಯ. ನಿಂಗೆ ತೋರಿಸಿದ್ದಿ ಸುಮಾರು. ಕೆಲವು ಇದಕ್ಕೆ ಇದೇ ಥರ ಸಾಂಬಾರು ಪೌಡ್ರ್ ಹಾಕಿದ್ದಿ ನೋಡಿ. ಇದು ಮತ್ತೆ ಎಂತ ಮಾಡೋದು ಇಲ್ಲ, ನಾವು ಒಗ್ಗರಣೆ ಹಾಕ್ಕೊಂಡು ಯಾವುದೂಳ ಪದಾರ್ಥ ಕೊಚ್ಚಲನ್ನು ಹಾಕ್ಕೊಂಡು ಈ ಸಾಂಬಾರು ಪೌಡ್ರ್ ಹಾಕ್ಬಿಟ್ರೆ ಪಲ್ಯ ರೆಡಿ ಆಗ್ತು. ಹಾಗಾಗಿ ಇದು ಆಮೇಲೆ ಯಾವಾಗೂ ರೆಡಿ ಇರ್ತು. ಇದು ಹೆಂಗೆ ಮಾಡೋದು ತೋರಿಸ್ತಾ ಇದ್ದಿ ನೋಡಿ. ಇದು ನಮ್ಮ ಅತ್ತೆ ಕೈ ರುಚಿ. ನಿಜವಾಗಿ ಹೇಳೋ ಅಂದರೆ ಯಾವಾಗಲೂ ಮಾಡ್ತಾ ಇರ್ತರು, ಅವರು ಮಾಡಿಡ್ತರು. ಹಾಗಾಗಿ 1.5 ಮುಷ್ಟಿ ಆಗುವಷ್ಟು ಉದ್ದಿನಬೇಳೆ ತಗಂಜ್ರು. ಈಗ ಅವ್ರು ಎಂತೆಂತ ಹಾಕ್ತಾಯಿದ್ರು ನಾ ಹೇಳ್ತಿ, ನಿಂಗೆ ಹಾಗೆ ಮಾಡ್ಕೊತ ಹೋಗ್ಕೇಳಿ, ಮಾಡಿಟ್ಕೊಳ್ಳಿ. ಎಂತಕ್ಕೆ ಅಂದರೆ ರಾಶಿ ಸತಿ ಹಿಂಗ್ಸ್ರಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಆಗೋವಳು ಇರ್ತು. ಆಳ್ಗ ಬಂದಿರ್ತ ಅಥವಾ ಎಲ್ಲರೂ ತಿರುಗಾಟಿರ್ತು ಎಂಥದಾರುವ, ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೊಂಬೋದಾದರೆ ಇದು ಬೇಗನೆ ಆಗ್ತು. ನಾ ಇವತ್ತೊಂದು ಸಾಂಬಾರು ಪೌಡ್ರಿಗೂ ಇದನ್ನೇ ಶೇರ್ ಮಾಡಿದ್ದಿ. ಇದನ್ನೇ ಹಾಕಿಂತಿ ನೋಡಿ, ಎಷ್ಟು ಫಾಸ್ಟಾಗಿ ಆಗ್ತು ನಮಗೆ. ಇದನ್ನು ನೋಡಿ ಫ್ರೈ ಮಾಡ್ಕೊಂಡು ಬದಿಗೆ ಹಾಕಿಟ್ಗಳವು ಉದ್ದಿನಬೇಳೆಯ. ಹಾಗೆ ಇದೇ ಬಾಣಲಿಗೆ ಮೆಂತೆ ಹಾಕ್ತಾ ಇದ್ದಿ. ಈ ಒಂದು ಅರ್ಧ ಮುಷ್ಟಿ ಆಗಷ್ಟು ಮೆಂತೆ ಹಾಕಿದ್ಯಾ. 1.5 ಮುಷ್ಟಿ ಉದ್ದಿನಬೇಳೆ, ಅರ್ಧ ಮುಷ್ಟಿ ಮೆಂತೆ. ಅಂದರೆ ಈಗ ಹಳಬರೆಲ್ಲ ನಮ್ಮ ಥರ ಮೆಜರ್ಮೆಂಟಲ್ಲಿ ಹಾಕ್ತೀವಿಲ್ಲ, ಅಲ್ಲಿ ಅವು ಕೈ ಅಳತೆ ಕಣ್ಣು ಅಳತೆಲ್ಲ ಹಾಕ್ತಾ ಅದೇ ಥರ ತೋರಿಸ್ತಾ ಇದ್ದಿ ನಾನು. ಎಂತಕ್ಕೆಂದರೆ ಇದು ನನ್ನ ಅತ್ತೆ ಮಾಡ್ತಾ ಇದ್ದಕ್ಕೆ ಅದಕ್ಕೆ ಹೇಳಲ್ಲಿ ಕರೆಕ್ಟಾಗಿ ಬರ್ತಾ ಇರ್ತಿಲ್ಲ. ಹಾಗಾಗಿ ಈಗ ಇದನ್ನೂ ಒಂಚೂರು ಕೆಂಪಗಾಗಿ ಹುರ್ಕೊಂಡು ಅದನ್ನು ಸೇರಿಸಿ ಬದಿಗೆ ಇಟ್ಕೊತಾ ಇದ್ದು ನೋಡಿ. ಮೆಂತೆ ಮತ್ತು ಉದ್ದಿನಬೇಳೆ ಆಯ್ತು. ಈಗ ಒಂದು 5 ಲೋಟ ಆಗುವಷ್ಟು ಕೊತ್ತಂಬರಿನ ಹಾಕ್ಯತ್ತು ನೋಡಿ. ಕೊತ್ತಂಬರಿ ಚೂರು ಹೆಚ್ಚು ಕಮ್ಮಿ ಯಾವುದಾದ್ರೂ ಅಷ್ಟೇನು ವ್ಯತ್ಯಾಸ ಆಗ್ತಿಲ್ಲ. ಸಾಂಬಾರು ಪೌಡ್ರಿಗೆಲ್ಲ ಇಂತಿಷ್ಟೇ ಹಾಕ್ಯಲ್ಲ, ಉಳೋದೆಲ್ಲ ಇರುತ್ತಿಲ್ಲ. ಒಂದು 4 ಲೋಟ ಆಗುವಷ್ಟು ಕೊತ್ತಂಬರಿ ಹಾಕ್ಯತ್ತು. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ತು ನೋಡಿ. ನಿಂಗಕ್ಕೀಗ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಂಗೆ ರಾಶಿ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಿ, ನಂಗೆ ಖುಷಿನೂ ಆಗ್ತಾಯಿದ್ದು. ಹಿಂಗೆ ಮಾಡ್ತಾಯಿದ್ರೆ ನಾನು ಇನ್ನೂ ಹೆಚ್ಚಿನ ವೀಡಿಯೋ ಅಪ್ಲೋಡ್ ಮಾಡಲು ಟ್ರೈ ಮಾಡ್ತಿ. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗ್ತು. ನಾ ಡೈಲಿ ನನ್ನ ದಿನಚರಿ ಅಂಥದ್ದು ಹೇಳೋದನ್ನು ಅಪ್ಲೋಡ್ ಮಾಡಿದ್ದಿ. ಆ ಮಧ್ಯ ಅಲ್ಪ ಸ್ವಲ್ಪ ಟೈಮನ್ನು ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದಿ. ಹಾಗಾಗಿ ನಿಂಗೆ ರಾಶಿ ಪ್ರೋತ್ಸಾಹ ಕೊಟ್ಟರೆ ನಂಗೆ ಇನ್ನೂ ಖುಷಿ ಆಗ್ತು. ಒಳ್ಳೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಜಾಸ್ತಿ ಕೊಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ನೋಡಿ. ಈಗ ಇದು ಒಂಚೂರು ಫ್ರೈ ಆಜು. ಈಗ ಅರ್ಧ ಮುಷ್ಟಿ ಜೀರಿಗೆ ಹಾಕ್ತಾಯಿದ್ದು, ಅರ್ಧ ಮುಷ್ಟಿ ಆಗುವಷ್ಟು. ಎಲ್ಲ ಮುಷ್ಟಿ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ಈಗ ಒಂದು ಅಂದಾಜು ಹಾಕ್ತೋಳಿ. ಒಂದು ಅರ್ಧ ಮುಷ್ಟಿ ಜೀರಿಗೆ. ಈ ಕೊತ್ತಂಬರಿ ಒಂದು 5 ನಿಮಿಷ ಫ್ರೈ ಆದಮೇಲೆ ದೊಡ್ಡ ಉರಿ ಇಟ್ಕೊಳ್ಳಿ, ಸಣ್ಣ ಉರಿಲಿ ಇಟ್ಕೊಳ್ಳಿ ಕೊತ್ತಂಬರಿ. ಹಾಗೆಯ 1.5 ಮುಷ್ಟಿ ಎಳ್ಳು ಹಾಕ್ತಾಯಿದ್ದು ನೋಡಿ. ಸಪ್ರೇಟ್ ಹುರ್ಕೊಳ್ಳೋ ಉಳಿಲ್ಲ, ಮಿಕ್ಸ್ ಮಾಡಿ ಹುರ್ಕೊಂಡ್ರೆ ಅಂತ ಆಗ್ತಿಲ್ಲ. ಸಣ್ಣ ಬೆಂಕಿಲಿ ಇಟ್ಕೊಂಡು ಇದೆಲ್ಲ ತೀರಾ ಹುರಿಯೋ ಉಳಿಲ್ಲ, ಒಂದು 2 ನಿಮಿಷ ಹುರಿದ್ರೆ ಸಾಕು. ಹಾಗೆ ಒಂದು ಅರ್ಧ ಮುಷ್ಟಿ ಸಾಸಿವೆ ಹಾಕ್ತಾಯಿದ್ದು. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದು ಜಾಯಿಕಾಯಿ ಸಿಪ್ಪೆ, ಅಂದರೆ ಮೇಲಿಂದು ಕೆಂಪು ಥರ ಸಿಪ್ಪೆ ಬತ್ತಲ್ಲಿ ಜಾಯಿಕಾಯಿಗೆ, ಅದು. ಹಾಗೆ ಒಂದು ದೊಡ್ಡದು 2 ಕಡಲೆಕಾಳು ಗಾತ್ರದ ಇಂಗು. ಜಾಯಿಕಾಯಿ ಸಿಪ್ಪೆ ಅಂದರೆ ಜಾಯಿಕಾಯಿ ಮೇಲಿನ ಸಿಪ್ಪೆ ಅಲ್ಲ, ಒಳಗಡೆ ಒಂದು ಕೆಂಪಿ ಸಿಪ್ಪೆ ಇರುತ್ತೋ ಅದನ್ನು ಹಾಕ್ತಾ ಇದ್ದಿದ್ದು. ಅದು ಒಣಗಿಸಿದ ಕಲರ್ ಫೇಡ್ ಆಜು ಸ್ವಲ್ಪವ. ಈಗ ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದು. ಈಗ ನಮ್ಮಲ್ಲಿ ಜಾಸ್ತಿಯಾಗಿ ಮೆಣಸಿನ ಹಿಟ್ಟೆ ಯೂಸ್ ಮಾಡ್ತೀಯ. ಅದು ನಿಂಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ತಕ್ಕಷ್ಟು ಹಾಕ್ಯಬಿಟ್ರೆ ಅದು ಅಂದ್ರೆ ಕಲರ್ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದು ನಿಂಗಳ ಅಂದಾಜಿಗೆ ಹಾಕ್ಕೊಂಡ್ರೆ ಅದು ಅಷ್ಟೇಯ. ಖಾರ ಜಾಸ್ತಿ ಬೇಕಾದ್ರೆ ಹಾಕ್ಕೊಂಡ್ರತ್ತು. ಇದು ಇನ್ಸ್ಟೆಂಟಾಗಿ ಮಾಡಿಟ್ಕೊಂಡ್ರೆ ನಮಗೆ ಎಲ್ಲರೂ ಅರ್ಜೆಂಟ್ ಇದ್ದಾಗೆಲ್ಲ ಮಾಡಕ್ಕಾರೆ, ಸಾಂಬಾರು ಮಾಡಕ್ಕಾರೆ, ಬಾಜಿ ಮಾಡಕ್ಕಾರೆ, ಪಲ್ಯ ಮಾಡಕ್ಕಾರೆ ಎಲ್ಲ ರಾಶಿ ಚಲೋ ಆಗ್ತು. ನಾನು ಹಿಂದೊಂದು ನನ್ನ ಮಸಾಲೆ ಪುರಿ ವೀಡಿಯೋ ಹಾಕಿದ್ದೆ ನೋಡಿ, ಅದಕ್ಕೂ ನಾ ಇದನ್ನೇ ಹಾಕ್ತಿ. ಇದೊಂದು ರೆಡಿ ಇದ್ರೆ ಎಷ್ಟೊತ್ತಿ ಬೇಕಾದ್ರೂ ನಾವು ಮಸಾಲೆ ಪುರಿನೆಲ್ಲ ಮಾಡ್ಕೊಳ್ಳೋಕ್ಕೂ. ಹಾಗಾಗಿ ನಮ್ಮಲ್ಲಿ ಇದು ಯಾವಾಗೂ ಇರುತ್ತು. ಜಾಸ್ತಿ ಹಂಗೆ ಪಲ್ಯಕ್ಕೆ ಯೂಸ್ ಮಾಡ್ತೀಯ. ಇದನ್ನು ಸಾಂಬಾರು ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ, ಪಲ್ಯ ಜಾಸ್ತಿ. ಹಂಗಾಗಿ ಪಲ್ಯಕ್ಕೆ ಜಾಸ್ತಿ ಯೂಸ್ ಮಾಡ್ತೀಯ.
ನನ್ನ ಚಾನಲಲ್ಲಿ ಹಿಂದೆ ನನ್ನ ಪುಟ್ಟ ಪ್ರಪಂಚಗಳು ತುಂಬ ವೀಡಿಯೋ ಇದ್ದು ಅದರಲ್ಲಿ ನಾನು ಯಾವ್ಯಾವ ತರಕಾರಿ ಮಾಡ್ತಿ ಹೇಳೋದು 3 ಎಪಿಸೋಡಲ್ಲಿ ಹಾಕಿದ್ದೆ. ನಾ ಮನೆಯಲ್ಲೇ ಎಲ್ಲ ತರಕಾರಿನೂ ಬೆಳ್ಕತ್ತೆ ಬೇಸಿಗೆನಲ್ಲಿ. ಈಗ ಮಳೆಗಾಲದಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಮಟ್ಟಿಗೆ ಇದ್ದಿರ್ತು. ಬೇಸಿಗೆನಲ್ಲಿ ಎಲ್ಲ ತರಕಾರಿನೂ ಇರುತ್ತೆ. ನೌಲ್ಕೋಲು, ಮೂಲಂಗಿ, ಪಾಲಕು, ಕೊತ್ತಂಬರಿ, ಬೆಂಡೆ, ಬದನೆ, ಹೀರೆ, ಮತ್ತಿ ಅವರೆ ಎಲ್ಲ ಅಂದರೆ ಎಲ್ಲದೂ ಇರುತ್ತೆ. ಒಂದು ಸರಿ ಹೋಗಿ ಆ ವಿಡಿಯೋ ಚೆಕ್ ಮಾಡ್ಕೆ ಬನ್ನಿ. ಈಗ ಇದು ನಾವು ಮೆಣಸಿನ ಹಿಟ್ಟು ಹಾಕೋದಕ್ಕೆ ಒಂಚೂರು ಘಾಟ್ ಹಾಕ್ತು ಹೇಳಿ ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದು ನೋಡಿ. ಈಗ ಚಂದ ಮಾಡೋ ಮಿಕ್ಸ್ ಮಾಡಿ ಆಯ್ತು. ಈಗ ಬೇಕು ಅನ್ಸಿದ್ರೆ ಇನ್ನೂ ಒಂಚೂರು ಸಾಂಬಾರು ಪೌಡ್ರ್ ಹಾಕಿ ಒಂದು ನಿಗಳ ಖಾರಕ್ಕೆ ತಕ್ಕಷ್ಟು ನೋಡಿ. ನಾನು ಸ್ವಲ್ಪ ಹಾಕ್ತಾಯಿದ್ದು ಅತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ಈ ಥರ ಸಾಂಬಾರು ಪೌಡ್ರ್ ಇನ್ಸ್ಟೆಂಟಾಗಿ ಮಾಡಿ ಇಟ್ಕೊಂಡ್ರೆ ಎಲ್ಲರಿಗೂ ಯೂಸ್ ಆಗ್ತು. ಹಂಗಾಗಿ ಹೇಳ್ತಾ ಇದ್ದಿ. ಯಾಕೆ ಯಾವ ವಿಡಿಯೋ ಇಷ್ಟ ಆಯ್ತು ನನ್ನ ಚಾನಲಲ್ಲಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ಪ್ಲೀಸ್. ನೋಡಿ ಈಗ ಇದೆಲ್ಲ ಮಿಕ್ಸ್ ಮಾಡ್ರೆ ಅದು ಒಂದು 4 ಚಮಚ ಎಣ್ಣೆ ಹಾಕಿದ್ದು ಎಲ್ಲ ಸರಿ ಮಾಡಿ ಮಿಕ್ಸ್ ಮಾಡ್ರೆ ಈಗ ಇದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಬಿಟ್ರೆ ಹತ್ತು. ಈ ಫಸ್ಟು ಉದ್ದಿನಬೇಳೆ ಮತ್ತು ಮೆಂತೆನ ಸ್ವಲ್ಪ ಪೌಡ್ರ್ ಮಾಡ್ಕೊತು. ಯಾಕೆಂದರೆ ಅದೆರಡು ಸ್ವಲ್ಪ ಹಾರ್ಡಾಗಿರುತ್ತಲ್ಲ, ಗಟ್ಟಿ ಇರ್ತು. ಇದ್ರ ಸಂತಿಗೆ ಹಾಕಿರೋ ಕರೆಕ್ಟಾಗಿ ಫೈನ್ ಪೌಡ್ರ್ ಆಗ್ತಿಲ್ಲ. ಹಾಗಾಗಿ ಅದನ್ನ ಒಂಚೂರು ಪೌಡ್ರ್ ಮಾಡ್ಕೊಂಡು ಕಡೆಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಂಡು ಹೋಗ್ತಾಯಿದ್ದು ನೋಡಿ. ತೋರಿಸ್ತಿ ಸುಮಾರು ಜನ ನಂಗೆ ಕಾಮೆಂಟ್ಸ್ ಮಾಡಿ ಕೇಳಿದ್ದೆ ನಾ ಪಲ್ಯದಲ್ಲ ವೀಡಿಯೋ ಹಾಕಿದಾಗ ಸಾಂಬಾರು ಪೌಡ್ರ್ ಹೆಂಗೆ ಮಾಡ್ತೀರಿ ಹೇಳಿ. ನೆಕ್ಸ್ಟ್ ಹಾಕ್ತಿ ಹೇಳಿದ್ದೆ ಅವರಿಗಾಗಿ ಈ ವಿಡಿಯೋ ಶೇರ್ ಮಾಡಿ ಆದಷ್ಟು ನೋಡಿ. ಈಗ ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಈಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ತಾಯಿದ್ದು ಅತ್ತೆ. ಹಳ್ಳಿ ಮೇಲೆಲ್ಲ ಸ್ವಲ್ಪ ಬಟ್ಲಕ್ಕಿಂತ ಬಾಳೆ ಯೂಸ್ ಮಾಡೋದೇ ಜಾಸ್ತಿ. ಅದರಲ್ಲೂ ನಂಗಂತೂ ಸ್ವಲ್ಪ ಬಟ್ಲಿ ಯೂಸ್ ಮಾಡ್ರು. ಹಳಬರಂತೂ ಫುಲ್ ಬಾಳೆ ಮೇಲೆ ಹಾಕ್ತಾಯಿದ್ದು. ಹಂಗಾಗಿ ಅತ್ತೆ ಯಾಕೆಂದರೆ ಇದು ಮಿಕ್ಸ್ ಮಾಡಿ ಪೌಡ್ರ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಬಿಸಿ ಇರ್ತು. ಹಾಗಾಗಿ ಇದು ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಡೋದಾಗಿದ್ದಕ್ಕೆ ಒಂಚೂರು ತಣ್ಣಗಾದ್ಮೇಲೆ ಮತ್ತು ಕರೆಕ್ಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕಲಾಗ್ತು ಹೇಳಿ ಹಾಕಿಡ್ತಾ ಇದ್ದು ನೋಡಿ. ಹೆಂಗಾತು ಪೌಡ್ರು ತೋರಿಸ್ತಾ ಇದ್ದಿ. ನಿಮಗೆ ಇಷ್ಟ ಆಜು ಹೇಳಾದರೆ ಮಾಡಿಟ್ಕೊಳ್ಳಿ. ನಾ ಎಲ್ಲದಕ್ಕೂ ಯೂಸ್ ಮಾಡೋದು ಇದೇ ಪೌಡ್ರು. ಸಾಂಬಾರು, ಪಲ್ಯ, ಬಾಜಿ ಹೇಳಿದ್ನಲ್ಲಿ ಎಲ್ಲದಕ್ಕೂ. ಮತ್ತು ಹೆಚ್ಚಾಗಿ ಮಸಾಲೆ ಪುರಿ ಮಾಡೋಕ್ಕಾರು ಇದೇ ಪೌಡ್ರನ್ನೇ ಹಾಕ್ಬಿಡ್ತೀವಿ. ಎಷ್ಟು ಚಮಚ ಬೇಕು ಹುಳಿ ಖಾರಕ್ಕೆ ತಕ್ಕಷ್ಟು. ನಿಮಗೆ ಹಿಂದಿನ ವೀಡಿಯೋ ಎಲ್ಲ ನೋಡ್ಕೊಂಡು ಬನ್ನಿ. ನಿಮಗೆ ಯಾವ ಥರದ ವೀಡಿಯೋ ಇಷ್ಟ ಆಗ್ತು ಹೇಳೋದು ನಂಗೆ ಗೊತ್ತಾಗ್ತಿಲ್ಲ. ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದೇ ಥರ ವೀಡಿಯೋ ಅಪ್ಲೋಡ್ ಮಾಡೋದು ಟ್ರೈ ಮಾಡ್ತೀವಿ. ಹಿಂದಿಂದೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ ಒಂದು ಸರಿಯಾ. ನೋಡಿ ಈಗ ಸಾಂಬಾರು ಪೌಡ್ರ್ ರೆಡಿ ಆಜು ನೋಡಿ. ಅತ್ತೆ ಬಾಳೆಲ್ಲಿ ಮಿಕ್ಸ್ ಮಾಡಿ ಕರಡಿಗೆ ತುಂಬಿಡ್ತಾ ಇದ್ವಿ. ಸ್ವಲ್ಪ ತಣ್ಣಗಾಗಿದ್ದಕ್ಕೆ ಬಿಸಿ ಬಿಸಿ ಇದ್ದಾಗ ತುಂಬಿದ್ರೆ ಸ್ವಲ್ಪ ಅಂದರೆ ಜಾಸ್ತಿ ದಿವಸ ಇಟ್ಕೊಂಬಲು ಬತ್ತಿಲ್ಲ. ಹಾಗಾಗಿ ಒಂಚೂರು ತಣಿಲಿ ಅದು ಒಂದು 10 ನಿಮಿಷ ಆರು ಹಾಕಿಟ್ರೆ ತಣ್ಣಗಾದ್ಮೇಲೆ ತುಂಬಿಕೇಳಿ ಒಂದು ಕರಡಿಗೆಯಲ್ಲಿ. 1 ತಿಂಗಳವರೆಗೂ ಎಂತೆಂಥದ್ದು ಆಗ್ತಿಲ್ಲ. ಬಂದುಬಿಟ್ಟು 1.5 ತಿಂಗಳವರೆಗೂ ಎಂತೂ ಆಗ್ತಿಲ್ಲ. ಅದರಷ್ಟೊತ್ತಿಗೆ ಖಾಲಿ ಆಗೋಗಿರ್ತು ನಮ್ಮಲ್ಲಿ. ಹಾಗಾಗಿ ಅತ್ತೆ ಫ್ರೀ ಇದ್ದಾಗ ಇದ್ರ ಸುಮಾರು ಮಾಡಿಸಿಟ್ಕತ್ತಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.